ನಿನ್ನೆ ವಿಡಿಯೋಗೂ ಇವತ್ತಿನ ವಿಡಿಯೋಗೂ ಒಂದೇ ರೀತಿ ಅಂದ್ಕೋಬೇಡಿ, ತುಂಬಾ ವಿಭಿನ್ನವಾಗಿದೆ. ಜೊತೆಗೆ ಒಂದು ಸತಿ ಶುರು ಮಾಡಿ ಈ ಡಿಸೈನ್ ಎಲ್ಲವನ್ನು ಮುಗಿಸಿ ನಾವು ಹೇಗೆ ವರ್ಕನ್ನು ಫಾಸ್ಟಾಗಿ ಮಾಡುವಂಥದ್ದು ಈ ವಿಡಿಯೋದಲ್ಲಿರುವ ಸಾರಾಂಶ. ಹಾಗಿದ್ದರೆ ವಿಡಿಯೋನ ಎಲ್ಲೂ ಕೊನೆವರೆಗೂ ಮಿಸ್ ಮಾಡ್ಕೋಬೇಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಪ್ರತಿಯೊಂದು ಫ್ಲವರ್ಸ್ ಆಗ್ಬೋದು, ಈ ಬಳ್ಳಿ ರೀತಿ ಆಗ್ಬೋದು, ಈ ರೋಸ್ ಪೆಟಲ್ಸ್ ಆಗ್ಬೋದು, ಈ ಎಲ್ಲದರಲ್ಲೂ ಒಂದೊಂದು ಟಿಪ್ಸ್ ಇದೆ. ಅದನ್ನೆಲ್ಲ ತಿಳ್ಕೊಂಡ್ರೆ ನಮಗೆ ತುಂಬಾ ಮುಂದೆ ಹೆಲ್ಪ್ ಆಗುತ್ತೆ. ಜೊತೆಗೆ ಫಾಸ್ಟಾಗಿ ಮಾಡುವಂತಹ ವಿಧಾನ ಇದು. ಆಗಿದ್ದರೆ ಈಗ ನೋಡೋಣ ಬನ್ನಿ. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ 50 ಡೇಸ್ ಆರಿ ವರ್ಕ್ ಚಾಲೆಂಜ್ ಕೋರ್ಸಲ್ಲಿ ಇವತ್ತಿನ ಕ್ಲಾಸ್ ಬಂದು ಕ್ಲಾಸ್ ನಂಬರ್ 11. ಈಗ 10ನೇ ಕ್ಲಾಸನ್ನು ಅಟೆಂಡ್ ಮಾಡಿದ್ದೀರಾ. ಈ 11ನೇ ಕ್ಲಾಸ್ನಲ್ಲಿ ನಾನು ಏನನ್ನು ಹೇಳ್ಕೊಡ್ತಿದ್ದೀನಿ ಅಂದರೆ ಚೈನ್ ಸ್ಟಿಚ್ಚಿನ ಮುಂದುವರೆದ ಭಾಗ. ನಿನ್ನೆ ವೀಡಿಯೋಸಲ್ಲಿ ಲೀಫ್ ಡಿಸೈನಲ್ಲಿ ಹೇಗೆಲ್ಲ ಕರುಗಳು ಬರುತ್ತೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಫ್ಲವರ್ಸ್ ಡಿಸೈನ್ಸ್ ಲಾಸ್ಟ್, ಇದು ಫ್ಲವರ್ ಡಿಸೈನ್ ಆದಮೇಲೆ ನಾನು ನೆಕ್ಸ್ಟು ಹೊಸ ಡಿಸೈನ್ಗೆ ಇಲ್ಲಿಂದ ಮುಂದಕ್ಕೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ. ಈಗ ನೋಡಿ, ತುಂಬಾ ಹೆಲ್ಪ್ ಆಗುವಂತಹ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದಂತೆ ವಿಡಿಯೋನ ಕೊನೆವರೆಗೂ ನೋಡಿ. ಜೊತೆಗೆ ಪ್ರಾಕ್ಟೀಸ್ ಮಾಡಿ. ನೀವು ಪ್ರೊಫೆಷನಲ್ ಆಗಿ ವರ್ಕ್ ಮಾಡುವಾಗ ಇದೆಲ್ಲ ನಿಮಗೆ ಬೇಕಾಗತ್ತೆ. ಹಾಗಾಗಿ ಇದನ್ನು ಮಿಸ್ ಮಾಡ್ಕೋಬೇಡಿ. ಇದು ನೋಡಿ, ಬಳ್ಳಿ ರೀತಿ ಬಂದು ಅದರಲ್ಲಿ ಬಂದಿರುವಂತಹ ಲೀವ್ಸು. ಇದು ಬಂದು ಫ್ಲವರ್ ಜೊತೆಗೆ ಒಂದು ರೋಸ್ ಫ್ಲವರ್ ಜೊತೆಗೆ 2 ಲೀವ್ಸ್ ಪೆಟಲ್ಸ್ ಬರುತ್ತೆ. ಇಲ್ಲಿ ಸುತ್ತ ಫ್ಲವರ್ಸ್ ಡಿಸೈನ್ ಬರುತ್ತೆ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಫಸ್ಟು ಫ್ಲವರಿಂದ ಶುರು ಮಾಡ್ತೀನಿ. ನೋಡಿ, ಆ್ಯಸ್ ಇಟ್ ಈಸ್ ನಾವು ಟುಲಿಪ್ ಅನ್ನೋ ಕಡೆಗೆ ನಾವು ಫೇಸನ್ನು ಇಟ್ಕೋಬೇಕು ಅಂತ ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಹಾಗೆ ಅದೇ ರೀತಿಯೇ ಮಾಡ್ಕೊಂಡು ಹೋಗಬೇಕು. ನೀವು ಎಷ್ಟು ಪ್ರಾಕ್ಟೀಸನ್ನು ಮಾಡ್ತೀರೋ ಅಷ್ಟು ಚೆಂದಾಗಿ ನಿಮಗೆ ವರ್ಕ್ ಮಾಡೋದು ನಿಮಗೆ ಬರುತ್ತೆ. ನೋಡಿ, ಇಲ್ಲಿಂದ ಬಂದಾದ ನಂತರ ಇಲ್ಲಿಂದ ಇದನ್ನೇ ಇಟ್ಕೊಂಡು ರೊಟೇಟ್ ಮಾಡ್ಕೋಬೇಕು. ರೊಟೇಟ್ ಮಾಡ್ಕೋತಾ, ಕಾಣಿಸ್ತಿದೆಯಾ ನೋಡಿ, ಇಲ್ಲಿಂದ ಶುರು ಮಾಡ್ಕೋತಾ ಇದ್ದೀನಿ. ಶುರು ಮಾಡಿಕೊಂಡು ಈಗ ವಿಡಿಯೋನ ಶುರು ಮಾಡೋಣ. ಇಲ್ಲಿಂದ ಒಂದು ಲಾಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಅದೇ ರೀತಿ ಕಂಟಿನ್ಯೂ ಮಾಡ್ಕೋತಾ ಚೈನನ್ನು ಹಾಕ್ಕೊಂಡು, ಬಳ್ಳಿ ಅಂತಂದರೆ ಸುತ್ತ ಅದು ಸ್ಟ್ರೈಟಾಗಿರಲ್ಲ, ಕರ್ವಾಗಿರುತ್ತೆ. ಅದನ್ನು ನೋಡಿಕೊಂಡು ಇಲ್ಲಿ ನಾನು ಲೀವ್ಸನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಈಗ ನಾನು ನೋಡಿ, ಈ ಲೀವ್ಸ್ ಏನಿದೆಯಲ್ಲ ಆ ಲೀವ್ಸನ್ನು ಸಹ ಕಂಪ್ಲೀಟನ್ನು ಮಾಡ್ಕೋತೀನಿ. ಈಗ ನೋಡ್ಬೋದು, ಈ ರೀತಿಯೇ ಕಂಪ್ಲೀಟ್ ಮಾಡ್ಕೋತಾ ನಾನು ನೆಕ್ಸ್ಟ್ ಬಳ್ಳಿ ಏನಿದೆಯಲ್ಲ ಆ ಬಳ್ಳಿಗೆ ನಾನು ಕಂಟಿನ್ಯೂ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಈ ರೀತಿಯೆಲ್ಲ ನೀವು ಎಲ್ಲ ಕರುಗಳನ್ನು ನೀವು ಈ ವಿಡಿಯೋಗಳಲ್ಲಿ ಕಲ್ತ್ಕೊಂಡ್ರೆ ಮತ್ತು ನಿಮಗೆ ಮುಂದಿನ ಏನು ಡಿಸೈನ್ಸ್ ಎಲ್ಲ ಬರುತ್ತಲ್ಲ ಹಾಗೆಲ್ಲ ನಿಮಗೆ ತುಂಬಾ ಈಸಿ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ನೋಡಿ, ನೀಟಾಗಿ ಇವೆಲ್ಲನೂ ಅಬ್ಸರ್ವ್ ಮಾಡಬೇಕು. ಕೆಲವರು ಏನು ಮಾಡ್ತೀರಾ, ಚೈನ್ ಸ್ಟಿಚ್ ಅಲ್ವಾ ನಮಗೆ ಬರುತ್ತೆ ಅಂತೇಳಿ ಅಲ್ಲಿ ಸ್ಕಿಪ್ ಮಾಡಿಬಿಟ್ಟು ನೀವು ಮುಂದಕ್ಕೆ ಹೋಗ್ಬಿಡ್ತೀರ. ಹಂಗಾದಾಗ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ. ಯಾಕೆ ಅಂತಂದರೆ ಒಂದೊಂದು ಡಿಸೈನಲ್ಲೂ ಒಂದೊಂದು ಟಿಪ್ಸ್ ಇರುತ್ತೆ. ನೀವು ನೋಡ್ತಾ ಇದ್ದರೆ, ಅಬ್ಸರ್ವ್ ಮಾಡೋರಾಗಿದ್ದರೆ ಖಂಡಿತ ಗೊತ್ತಾಗಿರುತ್ತೆ. ಯಾಕೆ ಅಂದರೆ ಒಂದು ಕರುವಲ್ಲೂ ಒಂದೊಂದು ರೀತಿ ನಾವು ನೀಡಲನ್ನು ರೊಟೇಟ್ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಅದಷ್ಟನ್ನು ನೀವು ಕಲ್ತ್ಕೊಂಡಾಗ ಸಣ್ಣ ಸಣ್ಣ ಟಿಪ್ಸ್ ಏನಿದೆಯಲ್ಲ ಆ ಟಿಪ್ಸನ್ನೆಲ್ಲ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ನೀವು ಕಲಿತಾಗ ಅಷ್ಟೇ ನಿಮಗೆ ಪರ್ಫೆಕ್ಟಾಗಿರುವಂತಹ ಆರಿ ವರ್ಕು ನಿಮಗೆ ಬರುತ್ತೆ. ಈಗ ನೋಡಿ, ನಾನು ಬಳ್ಳಿ ಬೇರೆ, ನಾನು ಲೀವ್ಸ್ ಬೇರೆ ಸ್ಟಿಚ್ ಮಾಡ್ತಾಯಿಲ್ಲ. ನೀವು ತಿಳ್ಕೊಬಹುದು ಅನ್ನುವಂಥ ಇಂಟ್ರೆಸ್ಟ್ ಇರುವಂಥವ್ರಾದರೆ ಎಷ್ಟು ಈಸಿಯಾಗಿ ತೋರಿಸ್ಕೊಡ್ತಿದ್ದೀನಿ. ಜೊತೆಗೆ ಇದು ನಿಮಗೆ ಗೊತ್ತಿಲ್ಲ ಅನ್ನೋರಿಗೆ ತುಂಬಾ ಕಷ್ಟನೇ ಅನಿಸುತ್ತೆ. ಈಗ ನೋಡಿ, ನಾನು ಒಂದು ಕಡೆಯಿಂದನೂ ಈಗ ಒಂದು ಮುಗಿಯುವವರೆಗೂ ಎಲ್ಲೂ ಲಾಕನ್ನು ಮಾಡಿ ನಾನು ಕಟ್ ಮಾಡಿ, ಮೊದಲೆಲ್ಲ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಲೀವ್ಸ್ ಡಿಸೈನ್ ನಿನ್ನೆ ವಿಡಿಯೋದಲ್ಲಿ ತೋರಿಸಿದಾಗ ಲೀವ್ಸ್ ಒಳಗಡೆ ಬರುವಂತಹ ಏನು ಗೆರೆಗಳಿದೆಯಲ್ಲ ಅದನ್ನು ಅಲ್ಲಲ್ಲೇ ಕಟ್ ಮಾಡಿ ಲಾಕ್ ಮಾಡಿ ತೋರಿಸ್ತಿದ್ದೆ. ಆದರೆ ಈಗ ಮುಂದುವರಿದ ಭಾಗ ಆದದ್ರಿಂದ ಇದನ್ನು ನಾನು ಎಲ್ಲೂ ಲಾಕ್ ಮಾಡದೇ ಫುಲ್ಲು ಆದ ನಂತರ ನಾನು ಲಾಕ್ ಮಾಡ್ತೀನಿ. ಏನೇ ಅಂದರೆ ಇದು ಏನು ಹೇಳ್ತೀವಿ, ಬಳ್ಳಿಯ ಜೊತೆಗೆ
ಪೆಟಲ್ಸ್ಗಳೇನು ಲೀವ್ಸ್ ಇದೆಯಲ್ಲ ಅದು ಎಲ್ಲ ಒಂದೇ ರೀತಿ ಒಂದೇ ಸತಿ ಫಿನಿಶಿಂಗ್ ಆಗಬೇಕು. ಆ ರೀತಿ ನಾನು ಈ ವಿಡಿಯೋದಲ್ಲಿ ಇದನ್ನು ನಾನು ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಈಗ ಇದು ಮುಗೀತು. ಈಗ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಇದೇ ರೀತಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇನ್ನೂ ತೋರಿಸ್ಬೇಕಂದ್ರೂ ತುಂಬ ಇದೆ, ಆದರೆ ನಮಗೆ ಕ್ಲಾಸಸ್ಸು ತುಂಬ ಇದೆ, ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು 90% ಚೈನ್ ಸ್ಟಿಚ್ಚಲ್ಲಿ ಒಂದು 90% ಅಷ್ಟು ನಾನು ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ತೋರಿಸ್ಕೊಡುವಂಥದ್ದು ತುಂಬಾ ಇದೆ. ನಾನು ಈ ಕ್ಲಾಸೆಲ್ಲ ನೀವೆಲ್ಲ ಚೆನ್ನಾಗಿ ಕಲ್ತ್ರಿ ಅಂತ ಅಂದಮೇಲೆ ಪುನಃ ನಾನು ಅದನ್ನು ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ, ಈಗ ಇದು ಆಗಿದೆ. ಈಗ ನೋಡಿದ್ರಲ್ವ, ಈ ಬಳ್ಳಿ ರೀತಿಯಲ್ಲಿ ಬಂದಿರುವಂತಹದ್ದು ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ನಾನು ಮಾಡ್ತಾ ಇರುವಂಥದ್ದು ಈಗ ನೋಡ್ಬೋದು, ಪೆಟಲ್ಸ್ ಅಂದರೆ ಈ ಫ್ಲವರಲ್ಲಿ ಪೆಟಲ್ಸ್ಗಳು ಬರುತ್ತೆ ನೋಡಿ. ಫ್ಲವರಲ್ಲಿ, ಹೂವಲ್ಲಿ ಪೆಟಲ್ಸ್ ಅಂದರೆ ನಾವು ಒಂದೊಂದು ಲೀವ್ಸ್ ರೀತಿ ಇರುವಂತಹ ಪೆಟಲ್ಸ್ ಎಲ್ಲ ಬಿಡಿಸ್ಕೊತೀವಲ್ಲ, ಆ ರೀತಿ ಬರುವಂತಹ ಪೆಟಲ್ಸ್ ಇದು. ಈಗ ನೋಡ್ಬೋದು ನೋಡಿ. ಈಗ ಇಲ್ಲಿ ರೌಂಡಾಗಿ ಒಂದು ಸರ್ಕಲನ್ನು ನಾನು ಚೈನ್ ಸ್ಟಿಚ್ಚಲ್ಲಿ ಹಾಕೋತಿದ್ದೀನಿ. ಹಾಕ್ಕೊಂಡಾದ ನಂತರ ನಂತರ ಆ ಸುತ್ತ ಬರುವಂತಹ ಆ ಫ್ಲವರ್ ಪೆಟಲ್ಸನ್ನು ವರ್ಕಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ. ಜೊತೆಗೆ ಇಲ್ಲಿ ನೋಡ್ಬೋದು, ಇದಕ್ಕೂ ಏನು ಲಾಕನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ. ಅದೇ ರೀತಿಯೇ ನಾವು ಮಾಡಿಕೊಂಡು ಹೋಗ್ಬೋದು. ಹಂಗಾಗಿ ನಾನು ಅದನ್ನೇ ನಿಮಗೆ ಹೇಳುವಂಥದ್ದು. ಆದಷ್ಟು ಎಲ್ಲ ವೀಡಿಯೋಸನ್ನು ಮಿಸ್ ಮಾಡ್ಕೊಳ್ದಿರ, ಮತ್ತು ಅಲ್ಲಿ ಶೇಪ್ ಯಾವ ರೀತಿ ಇದೆ, ಫ್ಲವರ್ ಶೇಪಲ್ಲೇ ಬರಬೇಕು. ನಾವು ಹೇಗಂದ್ರೆ ಹಾಗೆ ಚೈನನ್ನು ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ, ಒಂದು ಪುಟಾಣಿ ಚೈನನ್ನು ಹಾಕ್ಕೊಂಡಾಗ ಅಷ್ಟೇ ನಮಗೆ ಅದು ಕರುವು ಏನಿದೆ ಚೂಪಿ ಬರುತ್ತೆ ನೋಡಿ. ಮೊನಚಾಗಿರುವಂಥದ್ದು ಏನು ಹೇಳ್ತಾರೆ ಅದಕ್ಕೆ, ಆ ತುದಿಯಲ್ಲಿ ಚೂಪ್ ಬರುತ್ತೆ ಪೆಟಲ್ಸ್ಗೆ, ಅದು ಅದೇ ರೀತಿಯೇ ಬರಬೇಕು. ಹಂಗಾಗಿ ನೋಡಿ, ಈಗ ಇದನ್ನು ಇಲ್ಲಿ ಇಟ್ಕೊಂಡಾದ ನಂತರ ಪುನಃ ಇಲ್ಲಿಂದನೇ ಬಂದು ಈಗ ನೋಡಿ, ಇಲ್ಲಿಂದ ಶುರುವಾಗುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಸ್ಟಿಚ್ಚಸನ್ನು ಅಬ್ಸರ್ವ್ ಮಾಡಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಜೊತೆಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಆದಷ್ಟು ನೀವು ಸುಮ್ಮನೆ ನೋಡಿ ಸುಮ್ಮನಾಗಬೇಡಿ. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ. ಆದಷ್ಟು ನೀವು ಒಂದು ದಿನಕ್ಕೆ 1 ಗಂಟೆ ಟೈಮನ್ನು ನಿಮಗಾಗಿ ಅದನ್ನು ಕಲಿಯೋದಕ್ಕಾಗಿ ನೀವು ಮೀಸಲಿಟ್ಟರೆ, ಕೊನೆಗೊಂದು ದಿವಸ ಅದರಿಂದ ಸಂಪಾದನೆ ಮಾಡೋದಕ್ಕೆ ಇಡೀ ದಿನ ನಿಮಗೆ ಅದು ಮೀಸಲನ್ನು ಇಡುತ್ತೆ. ಹಾಗಾಗಿ ಪ್ರತಿಯೊಂದು ಡಿಸೈನ್ಸನ್ನು ಕೂಡ ಆದಷ್ಟು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತಲೇ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿಂದ ಒಂದು ಸತಿ ಶುರು ಮಾಡಿದ್ರೆ ನಿಮಗೆ ಅದನ್ನು ಲಾಸ್ಟಲ್ಲೇ ಎಂಡ್ ಮಾಡುವಂಥದ್ದು ಈ ವಿಡಿಯೋದಲ್ಲಿನ ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಡಿಸೈನಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂಥದ್ದು ಮಾಮೂಲಿ ಕರುಗಳೆಲ್ಲ ನೀವಾಗಲೇ ಕಲ್ತಿರ್ತೀರ. ಈಗ ನಾನು ಒಂದು ಸತಿ ಶುರು ಮಾಡಿದ ಮೇಲೆ ಯಾವ ರೀತಿ ನಾವು ರಿಂಗನ್ನು ರೊಟೇಟ್ ಮಾಡಿದಂತೆ, ಜೊತೆಗೆ ಎಲ್ಲೂ ಎಂಡನಾಟನ್ನು ಒಂದೊಂದಕ್ಕೂ ಎಂಡನಾಟನ್ನು ಕೊಡದಂತೆ ನಾವು ಹೇಗೆ ನಾವು ಇದನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಈಗ ನೋಡಿ, ಈಗಾಗಲೇ 3 ಪೆಟಲ್ಸ್ ಆಗೇ ಹೋಯಿತು. ಇದೇ ರೀತಿ ನಾವು ಇನ್ನು ಉಳಿದ ಎಲ್ಲ ಪೆಟಲ್ಸ್ಗಳನ್ನು ಕೂಡ ರೆಡಿಯನ್ನು ಮಾಡ್ಕೋಬೋದು. ನೋಡಿ, ಇಲ್ಲಿಂದನೇ ಒಂದು 2 ಚೈನ್ ಹಾಕಿದ್ರೆ ಸಾಕು, ಇನ್ನೊಂದು ಪೆಟಲ್ಸ್ ಮಾಡೋದಕ್ಕೆ ನಮಗೆ ದಾರಿಯಲ್ಲಿ ಸಿಗತ್ತೆ. ಹಾಗಾಗಿ ನೋಡಿ, ಒಂದೇ ಸತಿನೇ ನಾವು ಲಾಕನ್ನು ಮಾಡಿ ಪದೇ ಪದೇ ಒಂದೊಂದು ಪೆಟಲ್ಸ್ಗೂ ಲಾಕನ್ನು ಮಾಡೋದಕ್ಕಿಂತ ನಾವು ಫಾಸ್ಟಾಗಿ ಹೇಗೆ ವರ್ಕ್ ಮಾಡೋದು ಅಂತ ಕೇಳಿದ್ರೆ, ಇದೇ ರೀತಿ ನಾವು ಫಾಸ್ಟಾಗಿ ವರ್ಕ್ ಮಾಡುವಂತಹ ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾವು ಪ್ರತಿಯೊಂದಕ್ಕೂ ಒಂದೊಂದು ಪೆಟಲ್ಸ್ಗೂ ಒಂದೊಂದು ಸತಿ ಲಾಕ್ ಮಾಡಿಕೊಂಡು ಅದನ್ನು ವರ್ಕ್ ಮಾಡ್ತಾ ಇದ್ದಿದ್ರೆ ಎಷ್ಟೊಂದು ಟೈಮಿಂಗ್ಸ್ ಅಲ್ವಾ. ಹಾಗಾಗಿ ಅಲ್ಲೇ ನಾವು ಕ್ಲಿಯರಾಗಿ ಅಲ್ಲಿಂದನೇ ಒಂದು ನೋಡಿ ಚೈನನ್ನು ಹಾಕ್ಕೊಂಡು ಪುನಃ ಇನ್ನೊಂದು ಚೈನ್ಗೆ ಜಂಪನ್ನು ಮಾಡಬಹುದು. ಇಲ್ಲಿ ಲಾಕ್ ಹಾಕುವಂತಹ ಅವಶ್ಯಕತೆಯೇ ಬರೋದಿಲ್ಲ. ಲಾಕ್ ಹಾಕಿ ಮಾಡೋದಕ್ಕಿಂತ ಇದೇ ರೀತಿ ಮಾಡಿದ್ರೂ
ಚೆನ್ನಾಗಿ ಡಿಸೈನ್ಸ್ ಚೆನ್ನಾಗಿ ಕ್ಲಿಯರಾಗಿ ಬರುತ್ತೆ. ಹಾಗಾಗಿ ಫಾಸ್ಟಾಗಿ ಮಾಡಬಹುದು, ಜೊತೆಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇದು ಒಂದು ಮೆಥಡು. ನಮಗೆ ಚೈನ್ ಸ್ಟಿಚ್ಚೇ ಆಗ್ಬೋದು. ನೀವು ಬರೀ ಇದನ್ನು ಚೈನ್ ಸ್ಟಿಚ್ ಅಂತಲೇ ಅಂದ್ಕೋಬೇಡಿ. ಪ್ರತಿಯೊಂದಕ್ಕೂ ನಾವು ಚೈನ್ ಸ್ಟಿಚ್ ಹಾಕಿ ನಾವು ಡಿಸೈನನ್ನು ಮಾಡಬೇಕಾಗತ್ತೆ. ಈಗ ಇನ್ನೊಂದು ಮುಂದೆ ಹೊರೆದ ಭಾಗಗಳಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಲ್ಲ, ಆಗ ನಿಮಗೆ ಗೊತ್ತಾಗುತ್ತೆ. ಚೈನ್ ಸ್ಟಿಚ್ ಅಂತ ನೀವು ಅಂದ್ಕೊಂಡಿರ್ತೀರ, ಅದೇ ಸ್ಟಿಚ್ಗಳಲ್ಲೇ ನಾವು ಬೇರೆ ಬೇರೆ ಸ್ಟಿಚಸನ್ನು ಹಾಕುವಂಥದ್ದು. ನೋಡಿ, ಈ ರೀತಿ ಪೆಟಲ್ಸ್ಗಳನ್ನು ಹಾಕ್ಕೊಂಡು ಹೋಗುವಂಥದ್ದು. ಅಲ್ಲೇ ನಾವು ಕೈಯನ್ನು ರೊಟೇಟನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ. ಈಗ ನಿಮಗೆ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಮತ್ತು ನಿಮ್ಮ ರೆಸ್ಪಾನ್ಸು ಚೆನ್ನಾಗಿದ್ರೆ ಅಷ್ಟೇ ಇನ್ನೂ ಮುಂದುವರ್ಸೋದಕ್ಕೆ ಸಾಧ್ಯ. ನೀವು ನೋಡ್ತಿಲ್ಲ, ರೆಸ್ಪಾನ್ಸ್ ಇಲ್ಲ ಅಂತಂದರೆ ನಮಗೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಹೋಗುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ನೋಡಿ ಅದಕ್ಕೆ ರಿಪ್ಲೈಯನ್ನು ಮಾಡಿ, ಹೇಗಿತ್ತು ವಿಡಿಯೋ ಮತ್ತು ಹೇಗೆ ಹೇಳ್ಕೊಡ್ತಿದ್ದೀನಿ ಅನ್ನೋದನ್ನು ನನಗೆ ತಿಳಿಸ್ಕೊಡ್ಬೇಕಾಗತ್ತೆ. ನಾನು ಚೈನ್ ಸ್ಟಿಚ್ಚನ್ನು ಏನು ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ, ಯಾಕೆಂದರೆ ಸುಮಾರು 10 ಕ್ಲಾಸಿಂದ ನಾನು ಚೈನ್ ಸ್ಟಿಚ್ಚನ್ನೇ ಹೇಳ್ಕೊಡ್ತಾ ಇರೋದ್ರಿಂದ ಈಗಾಗಲೇ ಕಲ್ತಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೊಂದನ್ನು ನೀವು ನೀಟಾಗಿ ಕಲ್ತ್ಕೊಂತು ಅಂದರೆ ಮುಂದೆ ಬರುವಂತಹ ಡಿಸೈನ್ಸ್, ಈಗ ನಾಳಿನ ವಿಡಿಯೋದಲ್ಲಿ ಕ್ಲಾಸ್ 12ಅಲ್ಲಿ ಬೇರೆ ಡಿಸೈನು ಹೊಸ್ದಾಗಿರುವಂತಹ ಚೈನ್ ಸ್ಟಿಚ್ ಹೊರತುಪಡಿಸಿ ಮಿಕ್ಕೆಲ್ಲ ಡಿಸೈನ್ಸ್ಗಳನ್ನು ಇನ್ನು ಮುಂದಕ್ಕೆ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ನಿಮಗೆ ಬೇಸಿಕ್ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಈ ಬೇಸಿಕ್ ಒಂದು ನೀವು ನೀಟಾಗಿ ಕಲ್ತ್ಕೊಂಡ್ರೆ ನೀವು ನೀಟಾಗಿ ಇನ್ಯಾವುದೇ ಡಿಸೈನನ್ನು ಕೊಟ್ಟರು ಮಾಡಬಹುದು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಡಿಸೈನ್ಸನ್ನು ನಿಮಗೆ ತೋರಿಸ್ಬೇಕಾಗಿ ಬಂತು. ಇನ್ನು ಮುಂದಕ್ಕೆ ಬೇರೆ ಬೇರೆ ಡಿಸೈನ್ಸ್ಗಳನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲೇನು ಇಷ್ಟೊಂದು ಎಲ್ಲ ತೋರಿಸ್ಬೇಕು ಅಂತ ಏನಿರೋದಿಲ್ಲ, ಯಾಕೆಂದರೆ ಇವೆಲ್ಲ ಕಲ್ತಿರ್ತೀರಲ್ವ ನೀವು. ಚೈನ್ ಸ್ಟಿಚ್ ನಾನು ಈಗಾಗಲೇ ಹೇಳಿದೆ, ಬೇಸಿಕ್ ಅದೇ ನಿಮಗೆ ಮೂಲ ಅಂತ. ಹಾಗಾಗಿ ನೋಡಿ, ಕಾಣಿಸ್ತಿದೆಯಾ? ಹಂಗಾಗಿರೋದ್ರಿಂದ ನೀವೇನು ಬೇರೆ ಇದು ಮಾಡುವಂಥದ್ದೇನೋ ಅವಶ್ಯಕತೆ ಇರೋದಿಲ್ಲ. ನಾನು ಯಾವ್ಯಾವ ತೋರಿಸ್ಕೊಡ್ಬೇಕು ಈ ಕ್ಲಾಸ್ಗಳಲ್ಲಿ, ನಿಮಗೆ ಅವಶ್ಯಕತೆ ಯಾವ್ಯಾವ ಕ್ಲಾಸಸ್ ಇದೆ ಅದನ್ನು ಅಷ್ಟು ದಿನಗಳ ಒಳಗೆ ನಾನು ಹೇಳಿದ್ದೀನಲ್ಲ, 50 ಡೇಸ್ ಚಾಲೆಂಜ್ ಅಂತೇಳಿ, ಅಷ್ಟರೊಳಗೆ ನಿಮಗೆ ಕಲಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆದರೆ ಅದರ ಜೊತೆಗೆ ನಿಮ್ಮ ಪ್ರಯತ್ನ ಇದ್ದರಷ್ಟೇ ನೀವು ಕಲಿಯೋದಕ್ಕೆ ಸಾಧ್ಯ. ಈಗ ನಾನು ನನ್ನ ಕೆಲಸ ಎಲ್ಲ ಬಿಟ್ಟು ನಾನು ನಿಮಗೆ ಈ ರೀತಿ ಹೇಳ್ಕೊಡ್ತಿದ್ದೀನಿ, ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಹಂಗಾದಾಗ ನಮಗೆ ತುಂಬಾ ಖುಷಿಯಾಗತ್ತೆ, ಯಾಕೆಂದರೆ ನಮ್ಮ ಟೈಮು ವೇಸ್ಟ್ ಆಗಿಲ್ಲ, ಜೊತೆಗೆ ನಾನು ಹೇಳ್ಕೊಟ್ಟಿರುವಂಥದ್ದು ಕೂಡ ಏನು ವ್ಯರ್ಥ ಆಗಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾದರೆ. ನೋಡಿ, ಈಗ ನಾನು ಲಾಕನ್ನು ಮಾಡ್ತಾ ಇರುವಂಥದ್ದು. ಈಗ ನೋಡಿದ್ರಲ್ವ, ಇಲ್ಲಿ ಶುರು ಮಾಡಿ ನಾನು ಸರ್ಕಲಲ್ಲಿ ಈ ಪೆಟಲ್ಸನ್ನೆಲ್ಲ ಮುಗಿಸಿ ಅದೇ ಸರ್ಕಲ್ಗೆ ಬಂದು ನಾನು ಎಲ್ಲಿ ನಾನು ಎಂಡ್ ಮಾಡಿದ್ನ ಸರ್ಕಲ್ನ ಅಲ್ಲಿಗೆ ಬಂದು ನಾನು ಅದನ್ನು ಎಂಡ್ ಮಾಡ್ತಿದ್ದೀನಿ. ಈಗಷ್ಟೇ ನಾನು ಲಾಕನ್ನು ಮಾಡ್ತಾ ಇರುವಂಥದ್ದು. ನೋಡಿದ್ರಲ್ವ, ಲಾಕ್ ಆಯಿತು. ಈ ಲಾಕ ಎಷ್ಟು ನೀಟಾಗಿ ಮಾಡ್ಕೊತೀರೋ ಅಷ್ಟು ನೀಟಾಗಿ ಇರುತ್ತೆ. ಈಗ ನೋಡಿ, ಈ ಬಳ್ಳಿಯಲ್ಲಿ ಇಲ್ಲಿ ಶುರು ಮಾಡಿದಂತಹ ಡಿಸೈನನ್ನು ನಾನು ಇಲ್ಲಿ ಲಾಕ್ ಎಂಡ್ ಮಾಡಿದೆ. ಜೊತೆಗೆ ಈ ಫ್ಲವರ್ ಪೆಟಲ್ಸ್ ಏನಿದೆಯಲ್ಲ, ಇಲ್ಲಿ ಶುರು ಮಾಡಿದಂಥ ಏನು ಡಿಸೈನನ್ನು ನಾನು ಎಲ್ಲ ಪೆಟಲ್ಸ್ ಎಲ್ಲ ಈಗ ಫ್ಲವರ್ಸ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು. ಈಗ ಈ ಬಳ್ಳಿ ರೀತಿ ಹಾಕಿರುವಂಥದ್ದನ್ನು ಹೇಗೆ ಮಾಡಿದೆ ಅಂತ ನೋಡಿದ್ದೀರಾ. ಈ ಫ್ಲವರ್ ಪೆಟಲ್ಸ್ ಹೇಗೆ ಬಂದಿದೆ. ಈಗ ಇಲ್ಲೊಂದು ಇಮೇಜನ್ನು ಹಾಕ್ಕೊಂಡಿದ್ದೀನಿ, ಇದರಲ್ಲಿ ಹೇಗೆ ಮಾಡೋದು ಅಂತ ಈಗ ನೋಡೋಣ. ನೋಡಿ, ಆ್ಯಸ್ ಇಟ್ ಈಸ್ 2 ಎಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿಂದ ನೋಡ್ಬೋದು ಈ ರೀತಿ. ಇದನ್ನು ಅಷ್ಟೇ ನಾನು ಲಾಸ್ಟಲ್ಲೇ ಫುಲ್ಲು ಈ ವಿಡಿಯೋದಲ್ಲಿ ಒಂದು ಸ್ಟಾರ್ಟ್ ಮಾಡಿದ ಮೇಲೆ ಎಂಡ್ ಮಾಡೋವರೆಗೂ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕಲ್ತ್ಕೋತೀರಾ. ನೋಡಿ ಯಾವ ರೀತಿ ಬರುತ್ತೆ ಅಂತ ನೀವೇ ನೋಡ್ಬೋದು. ಈಗ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಈ ಡಿಸೈನ್ಗಳೆಲ್ಲ ಅಂತಂದರೆ, ನಿಮಗೆ ಕಲಿಯುವಂತಹ ಮನಸ್ಸಿರ್ಬೇಕಷ್ಟೇ. ನೀವು ಕಲಿಯೋದಕ್ಕೆ ಎಷ್ಟು ಉತ್ಸಾಹರಾಗಿರ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಇದನ್ನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದು ನಾವು ಎಷ್ಟು ಬಡ್ಕೊಂಡ್ರೂ ಅಷ್ಟೇ, ಫಸ್ಟು ಇಂಟ್ರೆಸ್ಟ್ ಇರಬೇಕಾಗಿರುವಂಥದ್ದು ನಿಮಗೆ. ಹಾಗಾಗಿ ನೋಡಿ, ಈಗ ಇಲ್ಲಿಂದ ಯಾವ ರೀತಿ ಇಮೇಜನ್ನು ಬರ್ಕೊಂಡಿದ್ದೀವೋ, ಇದು ಲೀವ್ಸ್
ಪೆಟಲ್ಸ್ ಫ್ಲವರ್ ರೋಸ್ ಫ್ಲವರ್ಗೆ ಇಲ್ಲಿ ಪೆಟಲ್ಸ್ ಬರುತ್ತೆ ನೋಡಿ. ಆ ರೀತಿ ನಾನು ಇಮೇಜನ್ನು ಬರ್ಕೊಂಡು ಅದನ್ನು ನಿಮಗೆ ಮಾಡಿ ತೋರಿಸ್ತಾ ಇರುವಂಥದ್ದು. ಅದನ್ನು ಯಾವ ರೀತಿ ನಾವು ಮಾಡ್ಕೋಬೋದು, ಒಂದು ಸತಿ ಶುರು ಮಾಡಿದ ಮೇಲೆ ಎಲ್ಲೂ ಲಾಕ್ ಮಾಡದೇರ ಕೊನೆ ಎಂಡಲ್ಲಿ ಮಾತ್ರ ಲಾಕ್ ಮಾಡುವಂತಹ ಈ ಟಿಪ್ಸ್ ಇದು ನಿಮಗೆ. ಇಲ್ಲಾಂದರೆ ಒಂದೊಂದು ಪೆಟಲ್ಸ್ಗೂ ನೀವು ಲಾಕ್ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಈ ಮೆಥಡನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ತುಂಬ ಈಸಿ ಮೆಥಡು. ಇದನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಪದೇ ಪದೇ ಲಾಕ್ ಮಾಡ್ತಾ ಇದ್ದರೆ ಏನಾಗುತ್ತೆ, ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಯಾಕೆ ಅಂದರೆ ಅದು ಅವಶ್ಯಕತೆಯೇ ಇರೋದಿಲ್ಲ. ಈಗ ನಾವು ನೀಟಾಗಿ ಬರುತ್ತೆ ಅನ್ನೋದಾದರೆ ನಾವು ಲಾಕ್ ಮಾಡಿ ಪುನಃ ಶುರು ಮಾಡುವಂಥದ್ದು ಬೇಕಾಗಿಲ್ಲ. ಅಲ್ಲಿಂದನೇ ಯಾವ ರೀತಿ ನಾವು ಕಮೆಂಟ್ಸ್ ಮಾಡ್ಕೊತ ಹೋಗ್ಬೋದು ಅನ್ನೋದನ್ನು ನಾವು ತಿಳ್ಕೊಂಡಿರ್ತೀವಲ್ಲ. ಹಾಗಾಗಿ ನೋಡಿ, ಈ ರೀತಿ ಕಟ್ಟಾದಾಗ ಬಿಟ್ಬಿಡಬೇಕು. ಒಂದೆಳೆ ಬಂದಾಗಲೂ ಅಷ್ಟೇ ಬಿಡಬೇಕು. ಬಿಟ್ಟು ನಂತರ ನೀವು ಅದನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ, ಒಂದು ಕಡೆ ಒಂದೆಳೆಯಲ್ಲಿ ಸ್ಟಿಚ್ ಬರುವಂಥದ್ದು, ಒಂದೆಳೆಯಲ್ಲೇ ಬರ್ತಾ ಇರುತ್ತೆ, ನೀವು ನೋಡ್ಕೊಂಡಿರೋದಿಲ್ಲ. ಹಾಗಾದಾಗ ಏನಾಗುತ್ತೆ, ನೆಕ್ಸ್ಟ್ ಈ ನೀಡಲಿನ ಫೇಸ್ ಏನಿದೆಯಲ್ಲ, ಈ ಮೊನಚಾಗಿರುವಂಥ ತುದಿ ಅದು ಹೋಗಿ ಒಂದೆಳೆಗೆ ಬಿದ್ದರೆ ಅದೇನಾಗುತ್ತೆ, ಕಟ್ಟಾಗುವಂತಹ ಚಾನ್ಸಸ್ ಇರುತ್ತೆ. ಈಗ ನೋಡಿ, ನಾನು ಎಲ್ಲೂ ನಿಮಗೆ ಇದನ್ನು ಇದು ಮಾಡಿಲ್ಲ ನೋಡಿ. ಈಗ ಇದನ್ನು ಇಲ್ಲಿ ಈಗ ನಾವು ರೋಸ್ ಪೆಟಲ್ಸನ್ನು ಬಿಡಿಸ್ತಾ ಇರುವಂಥದ್ದು ನೋಡಿ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನಾನು ತೋರಿಸ್ಕೊಡ್ತಿದ್ದೀನಿ. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆ ಯಾವ ರೀತಿ ಇತ್ತು ವಿಡಿಯೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ಬೇಕು, ಆಯಿತಾ. ನೋಡಿ, ಇಲ್ಲಿಂದ ಶುರು ಮಾಡಿಕೊಂಡು ನಾವು ಇಲ್ಲಿ ನಾನು ಹೇಳಿದ್ನಲ್ಲ, ಈ ರೀತಿ ಆದಾಗ ಬಿಟ್ಬಿಡಬೇಕು. ಬಿಟ್ಟು ಕೊನೆ ಚೈನಿಂದ ಪುನಃ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡ್ಕೊಂಡಿದ್ದಾದ ನಂತರ ನೋಡಿ, ಇಲ್ಲಿಂದ ಪೆಟಲ್ಸ್ ಈ ರೀತಿ ಬರುತ್ತೆ. ಇದೇ ಪೆಟಲ್ಸ್ ಅಂತಲ್ಲ, ನೀವು ಯಾವುದೇ ಪೆಟಲ್ಸನ್ನು ಬರ್ಕೊಳ್ಳಿ, ಅದನ್ನು ಇದೇ ರೀತಿಯೇ ನೀವು ಮಾಡ್ಕೋಬೇಕು ನೋಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಟೈಮು ಸೇವ್ ಆಗುತ್ತೆ. ಜೊತೆಗೆ ಫಾಸ್ಟಾಗಿ ಮಾಡಿಕೊಂಡು ಹೋಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಈ ರೀತಿ ನೀವು ಪ್ರಾಕ್ಟೀಸನ್ನು ಮಾಡೋದನ್ನು ಕಲ್ತ್ಕೊಳ್ಳಿ, ಆಯಿತಾ. ನೋಡಿ, ನಾನು ಎಲ್ಲಿ ಶುರು ಮಾಡಿದೆ ಬಂದು ಈಗ ಎಲ್ಲಿ ಎಂಡ್ ಮಾಡ್ತೀನಿ ಅನ್ನೋದನ್ನು ನೀವು ನೋಡಬಹುದು. ಕಾಣಿಸ್ತಿದೆಯಾ? ಎಲ್ಲಿ ಶುರು ಮಾಡಿದೆ, ಜೊತೆಗೆ ಎಲ್ಲಿಗೆ ಬಂದು ನಾನು ಅದನ್ನು ಎಂಡ್ ಮಾಡ್ತಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಬೇಕಾಗತ್ತೆ ನೋಡಿ. ಇಲ್ಲಿಂದ ಬಂದೆ, ಇಲ್ಲಿಂದ ಇಲ್ಲಿಗೆ ಬಂದು ನಾನು ಇಲ್ಲಿ ಒಂದು ಎಂಡ್ ನಾಟನ್ನು ಕೊಡ್ತಿದ್ದೀನಿ. 2 ಎಳೆಯನ್ನು ದಾರನ ಮೇಲ್ಗಡೆ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಆ ಎಳೆಯನ್ನು ಇಲ್ಲಿಂದ ಇದರೊಳಗಡೆನೆ ಸೇರಿಸಿ ನೋಡಿ, ಈ 2 ಎಳೆಯಿಂದ ಒಳಗಡೆಯಿಂದ ನೋಡಿ ನೀಡಲ್ ಹಾಕಿ ಈ 2 ಮೊದಲೇ ಎಳೆದಿರುವಂಥ ಎಳೆಯನ್ನು ನೀಡಲಿಂದ ಹಿಡ್ಕೋಬೇಕು. ಹಿಡ್ಕೊಂಡು ನೋಡಿ ಈ ರೀತಿ ಬಿಟ್ಕೊಂಡ್ರೆ ಆಯಿತು. ಇಲ್ಲಿ ಈಗ ಲಾಕ್ ಆಗಿದೆ, ನೀವು ನೋಡಬಹುದು. ಈಗ ನಿನ್ನೆ ತೋರಿಸ್ಕೊಟ್ಟಿರುವಂತಹ ವಿಡಿಯೋದಲ್ಲಿ ಈ 3 ದೊಡ್ಡ ಡಿಸೈನನ್ನು ಲೀವ್ಸ್ ಕರುಗಳು ಬಂದಾಗ ಹೇಗೆ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು, ಈ ಮೂತಿಗಳಲ್ಲೆಲ್ಲ ಶೇಪ್ ಬರೋ ರೀತಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಚೈನ್ ಸ್ಟಿಚ್ಚಲ್ಲಿ ಏನಂದರೆ, ನಾವು ಫಾಸ್ಟಾಗಿ ವರ್ಕನ್ನು ಮಾಡಬೇಕಾದ್ರೆ ಎಲ್ಲೆಲ್ಲಿ ಈಗ ನಾವು ಒಂದು ಬರಲಿಲ್ಲ ನಮಗೆ ಅಂದರೆ ಇದಿಷ್ಟು ರೌಂಡ್ಸ್ ಹಾಕ್ತೀವಿ, ಇಲ್ಲೊಂದು ಲಾಕ್ ಮಾಡ್ತೀವಿ, ಪುನಃ ಇಲ್ಲೊಂದು ಪೆಟಲ್ಸ್ ಹಾಕ್ತೀವಿ, ಪುನಃ ಇಲ್ಲಿ ಲಾಕ್ ಮಾಡ್ತೀವಿ, ಮಾಡಲೇಬೇಕು, ಇಲ್ಲಾಂದರೆ ಕಳ್ಕೊಳ್ಳುತ್ತೆ. ಪುನಃ ಈ ಪೆಟಲ್ಸ್ ಲಾಕ್ ಇಷ್ಟೂ ಲಾಕನ್ನು ಹಾಕುವಾಗ ನಮಗೆ ಟೈಮ್ ಎಷ್ಟಾಗುತ್ತೆ. ಇಲ್ಲೂ ನೋಡಿ, ಇಲ್ಲಿಂದ ಬರ್ತೀವಿ, ಇಲ್ಲಿ ಲಾಸ್ಟು, ಇಲ್ಲಿಂದ ಲಾಕು, ಇಲ್ಲೂ ಎಷ್ಟೊಂದು ಲಾಕ್ ಬರುತ್ತೆ ನಾವು ಮಾಡಿದ್ರೆ. ಹಾಗಿದ್ದಾಗ ನಾವು ಒಂದು ಸತಿ ಶುರು ಮಾಡಿ
ಫುಲ್ ಎಲ್ಲನೂ ವರ್ಕನ್ನು ಮಾಡಿ ಎಂಡಲ್ಲಿ ಬಂದು ನಾಟ್ ಮಾಡುವಂಥದ್ದು ಈ ವಿಡಿಯೋದಲ್ಲಿನ ಸಾರಾಂಶ ಅಂತ ಹೇಳ್ಬೋದು. ಈಗ ಯಾಕೆ ಅಂದರೆ ಈ ಚೈನ್ ಸ್ಟಿಚ್ಚನ್ನು ಈಗಾಗಲೇ ನೀವು ನೋಡಿರ್ತೀರ. ಈ ಚೈನ್ ಸ್ಟಿಚ್ಚನ್ನು ನೋಡಿ ಪುನಃ ಅದೇ ಹೇಳ್ಕೊಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಅದಕ್ಕೂ ಇದಕ್ಕೂ ತುಂಬಾ ವಿಭಿನ್ನವಾಗಿದೆ. ಡಿಸೈನಲ್ಲಾಗಬಹುದು, ಅದರಲ್ಲಿ ಹೇಳುವಂತಹ ಟಿಪ್ಸಲ್ಲಾಗಬಹುದು, ತುಂಬಾ ಈಸಿಯಾಗಿ ಮಾಡುವಂಥದ್ದು. ಹಾಗಿದ್ರೆ ಈ ವಿಡಿಯೋನ ನೋಡಿದ್ರಲ್ಲ, ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಜಿಗ್ಜಾಗ್ ಸ್ಟಿಚ್ ಇರುತ್ತೆ. ನಂಬರ್ 2 ಇಲ್ಲಿವರೆಗೆ ತೋರಿಸಿದ್ದಂಥದ್ದು ಚೈನ್ ಸ್ಟಿಚ್ಚಲ್ಲಿ ಬರುವಂತಹ ಎಲ್ಲ ವೆರೈಟಿ ಮತ್ತು ಅದನ್ನು ಪೆಟಲ್ಸನ್ನು ಕರುಗಳಲ್ಲಿ ಹೇಗೆ ಮಾಡ್ಕೊಳ್ಳೋದು ಮತ್ತು ಫಾಸ್ಟಾಗಿ ಹೇಗೆ ಮಾಡೋದು ಅನ್ನೋವರೆಗೂ ತಂದು ಇಲ್ಲಿಗೆ ನಿಲ್ಲಿಸಿದ್ದೀನಿ ನಾನು. ಜೊತೆಗೆ ನೆಕ್ಸ್ಟ್ ಡಿಸೈನ್ ಬಂದು ಜಿಗ್ಜಾಗ್ ಸ್ಟಿಚ್ಚನ್ನು ನಾನು ಹೇಳ್ಕೊಡ್ತಿದ್ದೀನಿ. ಹಾಗಿದ್ರೆ ನಾಳಿನ ವಿಡಿಯೋದಲ್ಲಿ ಜಿಗ್ಜಾಗ್ ಸ್ಟಿಚ್ಚನ್ನು ನೋಡೋಣ. ಹಾಗಿದ್ರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.